ನಮಸ್ಕಾರ. ಆಹಾರ, ಆರೋಗ್ಯ, ಅಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ಪದ್ಮಶ್ರೀ ಡಾಕ್ಟರ್ CR ಚಂದ್ರಶೇಖರ್ ಅವರು. ಅವರು ಅತ್ಯಂತ ಸುಪ್ರಸಿದ್ಧವಾದಂಥ ಮನೋರೋಗ ತಜ್ಞರಾಗಿ ನಿಮ್ಹಾನ್ಸ್ನಲ್ಲಿ ಕೆಲಸ ಮಾಡೋದಲ್ದೇ ಅಲ್ಲಿ ಪ್ರೊಫೆಸರ್ ಆಗಿ, ಅಧೀಕ್ಷಕರಾಗಿ, ನಿವೃತ್ತಿಯಾಗಿ ಅವರು ತಮ್ಮ ಪ್ರವೃತ್ತಿಯನ್ನ ಮುಂದುವರಿಸ್ಕೊಂಡು ಬಂದಿದ್ದಾರೆ. ನೂರಾರು ಪುಸ್ತಕಗಳನ್ನ ಬರೆದು ಅವರು ತಮ್ಮ ಲೇಖನ ಮುಖಾಂತರ, ತಮ್ಮ ಸೇವೆಯ ಮುಖಾಂತರ ಜನರ ಮನಸ್ಸನ್ನ ಗಟ್ಟಿ ಮಾಡಿ ಮನೋಬಲವನ್ನ ಬೆಳೆಸಿದಂಥ ಮಹಾನುಭಾವರು. ಹಾಗಾಗಿ ಇವತ್ತು ಅವರನ್ನ ಸ್ವಾಗತ ಮಾಡ್ಕೋಣ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ ಸರ್, ಸತ್ಯಯುಗದಲ್ಲಿ ಕತೆ ಹೇಳ್ತಾರೆ, ಶಿವ ತನ್ನ ಮಗನಿಗೆ ಪಾಠ ಕಲಿಸ್ಬೇಕಾದ್ರೆ ಒಂದು ಪ್ರಶ್ನೆ ಕೇಳ್ತಾನೆ. ಯಕ್ಷನ ರೂಪದಲ್ಲಿ ಬಂದು ಕಾರ್ತಿಕೇಯನ್ ಪ್ರಶ್ನೆ ಕೇಳ್ತಾನೆ, ಮಗು, ಬದುಕಿನಲ್ಲಿ ಸದಾ ನಿನ್ನ ಜೊತೆಗೆ ಇರಲೇಬೇಕಾದಂಥ ಸಂಗಾತಿ ಯಾರು ಅಂತ ಕೇಳ್ತಾರೆ. ಆಗ ಅವನು ಹೇಳ್ತಾನೆ, ಧೈರ್ಯ ಅಂತ. ಅದು ನಿಜ. ನಮ್ಮ ಬದುಕಿನಲ್ಲಿ ಹೆಜ್ಜೆ ಹೆಜ್ಜೆಗಳು ಕಷ್ಟಗಳು ಬರ್ತಾ ಇರುತ್ತೆ. ಅದನ್ನು ಎದುರಿಸ್ಬೇಕಾದ್ರೆ ಮನೋಬಲ, ಆತ್ಮವಿಶ್ವಾಸ ಎರಡೂ ಹೆಚ್ಚಾಗಿರ್ಬೇಕಾಗತ್ತೆ. ತಾವೇನಂತೀರಿ ಹೇಳಿ ಸರ್. ಒಂದು ಧೈರ್ಯ ಹೇಗೆ ಬರುತ್ತೆ? ನಿಮಗೆ ಆತ್ಮವಿಶ್ವಾಸ ಇದ್ದಾಗ. ಹಾಗೆ ವಿಶ್ವಾಸ ಇದ್ದಾಗ ಧೈರ್ಯನ ಬರ್ತದೆ. ಹೌದು. ಆತ್ಮವಿಶ್ವಾಸ ಇಲ್ಲ, ಕೇಳಿದ್ರೆ ಅಂದ್ರೆ ನಿಮ್ಮಲ್ಲಿ ನಿಮಗೆ ನಂಬಿಕೆ ಇಲ್ಲ, ನಿಮ್ಮ ಶಕ್ತಿಯಲ್ಲಿ ನಂಬಿಕೆ ಇಲ್ಲ. ದೈಹಿಕ ಶಕ್ತಿನಲ್ಲಿ, ಮಾನಸಿಕ ಶಕ್ತಿನಲ್ಲಿ, ಬೌದ್ಧಿಕ ಶಕ್ತಿನಲ್ಲಿ ಯಾವುದೇ ಸಮಸ್ಯೆಯನ್ನ ಪರಿಹಾರ ಮಾಡುವಂತ ಚಾತುರ್ಯದಲ್ಲಿ ನಿಮಗೆ ಬಲ ಇಲ್ಲ ಅಂತಂದ್ರೆ ಧೈರ್ಯ ಎಲ್ಲಿ ಬರಬೇಕು? ಬರೀ ಭಯ ಆಗತ್ತೆ, ಅಥವಾ ದುಃಖ ಆಗುತ್ತೆ, ಇಲ್ಲ ಸಿಟ್ಟು ಬರ್ತದೆ, ಇಲ್ಲ ಅಂತಂದ್ರೆ ಇನ್ನೊಬ್ಬರಿಗಿದ್ರೆ ಮತ್ಸರ ಶುರುವಾಗುತ್ತೆ. ಹಾಗಾಗಿ ಮನುಷ್ಯನಿಗೆ ಯಾರೇ ಆಗ್ಲಿ, ಯಾವುದೇ ವಯಸ್ಸಿನಲ್ಲಿ ಆತ್ಮವಿಶ್ವಾಸ ಬಹಳ ಬಹಳ ಮುಖ್ಯ. ಹೇಗಂದ್ರೆ ಆತ್ಮವಿಶ್ವಾಸ ಅಂದ್ರೇನು? ನಿಮ್ಮನ್ನ ನೀವು ನಂಬಬೇಕು. ನಾನು ವೈದ್ಯನಾಗಿ ನನ್ನ ವೈದ್ಯಕೀಯ ಜ್ಞಾನ, ವೈದ್ಯಕೀಯ ಕೌಶಲ್ಯದಲ್ಲಿ ನನಗೆ ನಂಬಿಕೆ ಇರಬೇಕು. ಇಲ್ಲಾಂದ್ರೆ ಪೇಷಂಟ್ ಬಂದ್ರೆ ನನಗೆ ಭಯ ಶುರುವಾಗುತ್ತೆ. ಏನಪ್ಪ ಡಯಾಗ್ನೋಸ್ ಏನು, ಏನ್ ಕಾಯಿಲೆ ಇದು, ಏನು ಔಷಧಿ ಬರ್ಕೊಡ್ಬೇಕು, ನಾನು ಕೊಟ್ಟ ಔಷಧಿ ಕೆಲಸ ಮಾಡುತ್ತೋ ಇಲ್ವೋ, ಅಥವಾ ರೋಗಿ ಪರನಾಥ ಬರ್ತಾನೋ ಇಲ್ವೋ, ಈ ರೀತಿ ಭಯ ಬಂದ್ಬಿಡುತ್ತೆ. ಹಾಗೆ ನಮ್ಮ ಇರುವ ಯಾವುದೇ ಚಾತುರ್ಯ, ಜಾಣ್ಮೆ, ಕೌಶಲ ಬಳಕೆ ಬರೋದೇ ಇಲ್ಲ. ಸೊ ಹಾಗಾಗಿ ಇವತ್ತು ಆತ್ಮವಿಶ್ವಾಸವನ್ನ ಕಳ್ಕೊಳ್ಳೋದಕ್ಕೆ ನಾವು ಪ್ರೇರಣೆ ಕೊಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮುಖ್ಯವಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ನೋಡಿ, ಈಗ ನೀಟ್ ಎಕ್ಸಾಮ್ ಕ್ಯಾನ್ಸಲ್ ಆಯ್ತು, 7-8 ಜನ ಆತ್ಮವಿಶ್ವಾಸ ಕಳ್ಕೊಂಡು ಪ್ರಾಣ ಕಳ್ಕೊಂಡಿದ್ದಾರೆ. ಇನ್ನೇನೋ ಕಾರಣ ಇರುತ್ತೆ ಸರ್. ಅದು ನೀಟ್ ಎಕ್ಸಾಮ್ ಪೋಸ್ಟ್ಪೋನ್ ಆಯ್ತು ಅಂತ ಮಾಡ್ಕೊಂಡಿರೋದಿಲ್ಲ, ನೆಪ ಅಷ್ಟೇ. ಸಮಸ್ಯೆಗಳಿರುತ್ತೆ. ಆತ್ಮಹತ್ಯೆ ಇಡೀ ವರ್ಷ ಮಾಡ್ಕೋತಾ ಇರ್ತಾರೆ ವಿದ್ಯಾರ್ಥಿಗಳು. ಒಂದು ಉದಾಹರಣೆ, ಹೇಗೆ ಆತ್ಮವಿಶ್ವಾಸ ಮೊದಲು ಮಾಡಿದೆ, ಈಗ 2ನೇ ಪರೀಕ್ಷೆ ಆಯ್ತು, ನನಗೆ ಮಾಡ್ಲಿಕ್ಕೆ ಆಗೋದಿಲ್ಲ, ಅಥವಾ ಮತ್ತೊಮ್ಮೆ ಓದ್ಲಿಕ್ಕೆ ಸಾಧ್ಯ ಇಲ್ಲ, ನನಗೆ ಆ ಶಕ್ತಿ ಇಲ್ಲ ಅಂತಕ್ಕಂಥದ್ದು. ಹಾಗೆ ಇದು ಎಲ್ಲಾ ವಿದ್ಯಾರ್ಥಿಗಳಿಗೂ ಆತ್ಮವಿಶ್ವಾಸ ಬೇಕು. ಆಮೇಲೆ ಡಿಗ್ರಿ ಆಯ್ತು, ಕೆಲಸ ಸಿಗುತ್ತೆ ಅನ್ನೋ ಆತ್ಮವಿಶ್ವಾಸ ಬೇಕು. ಸಿಕ್ಕ ಕೆಲಸವನ್ನ ನಾನು ನಿಭಾಯಿಸಬಲ್ಲೆ ಅಂತಕ್ಕಂಥ ಆತ್ಮವಿಶ್ವಾಸ. ಈಗ ಬಹಳ ಜನ ಬರ್ತಾರೆ, ಸರ್ ಜಾಬ್ ಸಿಕ್ಕಿದೆ, ನನ್ನ ಕೆಲ ಆಗಲ್ಲ ಸರ್. ಯಾಕೆಂದ್ರೆ ಬಾಸ್ ಬೈತಾರೆ, ಕೊಲೀಗ್ಸ್ ತಮಾಷೆ ಮಾಡ್ತಾರೆ, ನಿನ್ನ ಬುದ್ಧಿನೇ ಇಲ್ಲ ಅಂತ ಹೇಳ್ತಾರೆ. ಹಾಗೆ ಮದುವೆ ಸಮಯದಲ್ಲಿ ಆತ್ಮವಿಶ್ವಾಸ ಇಲ್ಲ, ನಾನು ಮದುವೆ ಮಾಡ್ಕೊಳ್ಳ ಸರ್, ಮದುವೆ ಮಾಡ್ಕೊಳಕ್ಕೆ ಭಯ ಆದ್ರೆ ನಿಭಾಯಿಸೋದು ಹೇಗೆ ಅಂತ. ಯಾಕಪ್ಪ ಅಂತಂದ್ರೆ ಎಂತ ಹೆಂಡತಿ ಸಿಗ್ತಾಳೋ, ಎಂತ ಗಂಡ ಸಿಗ್ತಾನೋ ಗೊತ್ತಿಲ್ಲ, ಅಥವಾ ತಂದೆ ತಾಯಿ ಆಯ್ಕೆ ಮಾಡಿದ ಹುಡುಗಿನ ಮದುವೆ ಆಗ್ಬೇಕಾ, ನಾನೇ ಆಯ್ಕೆ ಮಾಡಿದ ಹುಡುಗಿ ಮದುವೆ ಆಗ್ಬೇಕಾ, ಮದುವೆ ಆದ್ಮೇಲೆ ಸಂಸಾರ ಮಾಡೋ ಆತ್ಮವಿಶ್ವಾಸ ಇಲ್ಲ. ಈಗ ಮಕ್ಕಳೇ ಬೇಡ ಅಂತಾರ್ರಿ, ಮಕ್ಕಳನ್ನ ಸಾಕು ಆತ್ಮವಿಶ್ವಾಸವೇ ಜನ ಕಳ್ಕೊಳ್ತಿದ್ದಾರೆ. ಯಾಕೆ ಸರ್ ಮಕ್ಕಳು ಮಾಡ್ಕೋಬೇಕು? ಹಾಗೆ ಯಾವುದೇ ಜೀವನ ಅಂತಂದ್ರೆ ಅನೇಕ ಸವಾಲುಗಳು ಬರ್ತವೆ. ಆ ಸವಾಲುಗಳು ಬಂದಾಗ ನಮಗೆ ಒಂದು ಡೌಟ್ ಆಗತ್ತೆ, ಈ ಸವಾಲನ್ನ ನಾನು ನಿಭಾಯಿಸಬಲ್ಲನೆ, ಅಥವಾ ನಿಭಾಯಿಸಲಿಕ್ಕೆ ನನಗೆ ಯಾರು ಸಹಾಯ ಮಾಡ್ತಾರ, ಅಥವಾ ಕಾಲ ಎಳಿತಾರ, ಅಥವಾ ತಮಾಷೆ ಮಾಡ್ತಾರ, ಇಲ್ಲ ಅಂತಾರೆ ಇವನೊಬ್ಬ. ಆ ಸವಾಲುಗಳನ್ನೇ ಅವರು ಸೋಪಾನ ಮಾಡ್ಕೊಂಡು ಮೇಲಕ್ಕೆ ಹೋಗೋದನ್ನ ಕಲಿಬೇಕು, ಧೈರ್ಯವಂತರಾಗ್ತಾರೆ. ಹೌದು. ಆ ದೃಷ್ಟಿಯಿಂದ ಆತ್ಮ ಅಂತಂದ್ರೆ ಇಲ್ಲಿ ಆಧ್ಯಾತ್ಮಿಕ ಆತ್ಮ ಅಲ್ಲ, ಆತ್ಮ ಅಂತ ನಾನು ಅಂತ.
ಸೊ ನನ್ನಲ್ಲಿ ವಿಶ್ವಾಸ ಏನು, ನನ್ನ ದೇಹದಲ್ಲಿ ಶಕ್ತಿಯಲ್ಲಿ ವಿಶ್ವಾಸ. ನನ್ನ ಹೃದಯ ಚೆನ್ನಾಗಿದೆ, ನನ್ನ ಮೆದುಳು ಚೆನ್ನಾಗಿದೆ, ಕೈಕಾಲು ಗಟ್ಟಿಯಾಗಿದೆ, ಸ್ನಾಯುಗಳು ಬಲವಾಗಿದೆ, ನಾನು 10 ಮೈಲಿ ನಡೆಯಬಲ್ಲೆ, ದಿನಕ್ಕೆ 12 ಗಂಟೆ 13 ಗಂಟೆ ಕೆಲಸ ಮಾಡಬಲ್ಲೆ ಅಂತಕ್ಕಂಥ ನಿಮ್ಮ ದೇಹದ ಶಕ್ತಿಯಲ್ಲಿ ಆತ್ಮವಿಶ್ವಾಸ. ಪಾಪ ಅನೇಕ ನೀವು ಹೇಳಿದ್ರೆ ಎಲ್ಲಾ ಚೆನ್ನಾಗಿದೆ ಅನ್ನೋ ಆತ್ಮವಿಶ್ವಾಸ. ಬುದ್ಧಿಮಾಂದ್ಯ ಒಬ್ಬ ಹುಡುಗಿ ರನ್ನಿಂಗ್ ನಲ್ಲಿ ಗೋಲ್ಡ್ ಮೆಡಲ್ ತಗೊಂಡಿದ್ದಾಳೆ ಅಂದ್ರೆ ಅಂಥವ್ರಿಗೂ ಕೂಡ ಆತ್ಮವಿಶ್ವಾಸ ಇರ್ಬೇಕಾದ್ರೆ ಎಲ್ಲಾ ಭಗವಂತ ಕೊಟ್ಟಾಗ ಆತ್ಮವಿಶ್ವಾಸ ಕಳ್ಕೊಳ್ಳೋದು ಮೂರ್ಖತನ. ಹೌದು, ಒಂದು ಶಾರೀರಿಕ ಶಕ್ತಿ. ಹಾಗೆ ಆ ಶಾರೀರಿಕ ಶಕ್ತಿ ಹಾಗೆ ಬರಲ್ರಿ, ಹಾಗೆ ಬರಲ್ಲ. ನೀವು ದೇವ್ರಿಗೆ ಹೋಗಿ ನಮಸ್ಕಾರ ಬಿಟ್ಟರೆ ನಿಮ್ಮ ದೇಹದ ಶಕ್ತಿ ಶ್ರಮಿಸ್ಬೇಕು. ಹೌದು, ಒಂದು ಒಳ್ಳೆ ಆಹಾರ ತೆಗೆದುಕೋಬೇಕಾಗತ್ತೆ, ವ್ಯಾಯಾಮ ಮಾಡ್ಬೇಕಾಗತ್ತೆ, ಜಿಮ್ಗೆ ಹೋಗ್ಬೇಕಾಗತ್ತೆ, ಅಥವಾ ದೇಹವನ್ನ ದುಡಿಯೋದಕ್ಕೆ ಮಾಡಬೇಕು. ಈಗ ಅನೇಕ ಜನ ದುಡಿಯದೆ ಕೆಲಸ ಮಾಡದೇ ಶರೀರದ ಶಕ್ತಿ ಉಪಯೋಗಿಸ್ತಾನೆ ಅವರಿಗೆ ಊಟ ಬೇಕು, ತಿಂಡಿ ಬೇಕು, ಹಣ ಬೇಕು, ಎಲ್ಲ ಬೇಕು. ಸೋಮಾರಿ ಜೀವನಕ್ಕೆ ಈಗ ಜನ ಹೊಂದ್ಕೊಳ್ಳೋಕೆ ಶುರು ಮಾಡಿದ್ದಾರೆ. ಅಂತ ಜೀವನ ಬೇಕು ಅವರಿಗೆ. ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಅದು ನಿಮ್ಮ ಆತ್ಮವಿಶ್ವಾಸವನ್ನ ಕುಗ್ಗಿಸುತ್ತೆ. ಎರಡನೇದು ಬೌದ್ಧಿಕ ಶಕ್ತಿ, ಬೌದ್ಧಿಕ ಸಾಮರ್ಥ್ಯ. ನಿಮ್ಮ ಬುದ್ಧಿಯಲ್ಲಿ ನಿಮಗೆ ವಿಶ್ವಾಸ. ಬುದ್ಧಿಶಕ್ತಿ ಅಂದ್ರೆ ಏನು? ಆಲೋಚನೆ ಮಾಡೋ ಶಕ್ತಿ, ಚಿಂತನ ಮಂಥನ ಮಾಡೋ ಶಕ್ತಿ, ಯಾವ ಸಮಸ್ಯೆಗೆ ಯಾವ ಪರಿಹಾರ ಅಂತ ಯೋಚನೆ ಮಾಡೋ ಶಕ್ತಿ, ಗೊತ್ತಾಗ್ದೇವ್ರೆ ಇನ್ನೊಬ್ಬರನ್ನ ಕೇಳುವಂತ ಮನೋಭಾವ, ಯಾವುದು ಸರಿ ಯಾವ್ದು ತಪ್ಪು ಅಂತಕ್ಕಂಥ ವಿಚಾರವನ್ನ ಪ್ರಜ್ಞೆ ಇರಬೇಕು. ಹಾಗೇನೆ ದೀರ್ಘಾವಧಿನಲ್ಲಿ ಯಾವುದು ಅನುಕೂಲ ಯಾವುದು ಅನಾನುಕೂಲ. ಕೆಲವರು ತಕ್ಷಣದ ಲಾಭಕ್ಕೋಸ್ಕರ ನಿರ್ಧಾರ ಮಾಡ್ತಾರೆ. ದೀರ್ಘಾವಧಿ ಪರಿಣಾಮಕ್ಕೆ ಅವ್ರು ಯೋಚನೆ ಮಾಡಕ್ ಹೋಗೋದಿಲ್ಲ. ಆಮೇಲೆ ಕಷ್ಟ ಸಿಕ್ಕಾಕೊಳ್ತಾರೆ. ಸಾಲ ಮಾಡಿದಾಗ ಖುಷಿ, ದುಡ್ಡು ಸಿಕ್ತು ಲೋಲ ಮಾಡು, ಆಮೇಲೆ ಸಾಲ ತೀರ್ಸ್ಬೇಕು ಅಂತಂದ್ರೆ ಕಣ್ಣು ಬಾಯಿ ಬಿಡ್ತಾರೆ. ಅದನ್ನೇ ಸರ್ವಜ್ಞ ಹೇಳ್ತಾನೆ, ಸಾಲ ಮಾಡುವಾಗ ಹಾಲೋಗರ ಉಣ್ಬಂತೆ, ಸಾಲಿಗನು ಬಂದು ಕೇಳಿದಾಗ ಕಿಬ್ಬದಿಯ ಕೀಲು ಮುರಿದಂತೆ ಸರ್ವಜ್ಞ ಅಂತ ಹೇಳ್ತಾನೆ. ಅಂದ್ರೆ ಪ್ಯಾರಲಿಸಿಸ್ ಆಗೋಗ್ಬಿಡೋದು. ಸಾಲ ಮಾಡಿ ಲೋಲ ಮಾಡಬೇಡ ಅಂತ ಒಂದು ಜನಪ್ರಿಯ ಗಾದೆ. ಸಾಲ ಮಾಡಿ ಲೋಲ ಮಾಡಬೇಡ, ಇರುವುದರಲ್ಲಿ ಚಾಚು, ಚಾಪೆ ಇದ್ದಷ್ಟು ಕಾಲ್ ಚಾಚು ಅಂತಕ್ಕಂಥದ್ದು. ಹಾಗೆ ಬೌದ್ಧಿಕ, ನಿಮ್ಮ ಬುದ್ಧಿಯಲ್ಲಿ ನಿಮಗೆ ನಂಬಿಕೆ. ಅನೇಕ ಜನರಿಗೆ MSc ಮಾಡಿರ್ತಾರೆ, PhD ಮಾಡ್ತಾರೆ, BA ಮಾಡಿರ್ತಾರೆ, ಇವನ್ MBBS ಮಾಡಿರ್ತಾರೆ, ತಮ್ಮ ಬುದ್ಧಿಶಕ್ತಿಯಲ್ಲಿ ಅವರಿಗೆ ನಂಬಿಕೆ ಇಲ್ಲ. ಎಲ್ಲೋ ಒಂದ್ ಕಡೆ ನನಗಿಂತ ನನ್ನ ಸ್ನೇಹಿತ ಹೆಚ್ಚು ಬುದ್ಧಿವಂತ, ಅವನು ಹೆಚ್ಚು ಪಾಪ್ಯುಲರ್ ಆಗ್ಬಿಟ್ಟಿದ್ದಾನೆ, ಅವನು ಕಷ್ಟಗಳನ್ನ ನಿಭಾಯಿಸಿದ್ರೆ ನನ್ನ ಕೈಯಲ್ಲಿ ಆಗೋದಿಲ್ಲ, ನನ್ನ ತಮ್ಮ ನನಗಿಂತ ಬೆಟ್ಟರು, ಈ ರೀತಿ ಕಂಪೇರ್ ಮಾಡಿಕೊಂಡು ಅನೇಕ ಜನ ತಮ್ಮ ಇರುವ ಬುದ್ಧಿಯ ಬಗ್ಗೆ ಎಲ್ರಿಗೂ 1.5 kg ಮೆದುಳಿರಿ. ಆ ಮೆದುಳನ್ನ ನೀವು ಹೇಗೆ ಕಂಪ್ಯಾರಿಸನ್ ಮಾಡ್ಬಿಟ್ರೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬರುತ್ತೆ, ಇಲ್ಲ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಬರುತ್ತೆ, ಸಮಾನತೆ ಬರಲ್ಲ. ಹೌದು, ಹೆಚ್ಚಿನ ಸಮಯದಲ್ಲಿ ಇನ್ಫೀರಿಯಾರಿಟಿ ಫೀಲಿಂಗ್ಸ್ ಬರೋದು. ಸುಪೀರಿಯಾರಿಟಿ ಬಹಳ ಕಷ್ಟ. ಯಾಕಂದ್ರೆ ನಮಗಿಂತ ಮೇಲ್ನೋರು ಬೇಕಾದಷ್ಟು ಜನ ಇದ್ದಾರೆ, ನಾವು ಕೆಳಗಡೆ ನೋಡಕ್ ಹೋಗೋದೇ ಇಲ್ಲ. ಹಾಗಾಗಿ ಬೌದ್ಧಿಕ ಸಾಮರ್ಥ್ಯವನ್ನ ಹೆಚ್ಚಿಸ್ಕೊಳ್ತಕ್ಕಂಥದ್ದು ಒಂದೇನು, ಚಿಂತನ ಮಂಥನ. ಮತ್ತೆ ಈಗ ಜ್ಞಾನ ದಿನೇ ವಿಸ್ತಾರ ಆಗ್ತಾ ಇದೆ. ಜ್ಞಾನಾರ್ಜನೆ ಮಾಡಬೇಕು. ಇನ್ಫಾರ್ಮೇಶನ್ ಈಗ ಸುಲಭವಾಗಿ ಸಿಗುತ್ತೆ, ಮೊಬೈಲ್ ನಲ್ಲಿ, ಇಂಟರ್ನೆಟ್ ನಲ್ಲಿ, ಅಥವಾ ಅನುಭವಿಸೋದನ್ನ ಕೇಳಬೇಕು. ಜೀವನದಲ್ಲಿ 30 ವರ್ಷ 40 ವರ್ಷ ಬದುಕಿ ಬಾಳಿದವರು, ಸರ್ ನೀವು ಹೇಗೆ ನಿಮ್ಮ ಜೀವನದಲ್ಲಿ ಕಷ್ಟಗಳನ್ನ ಎದುರಿಸಿದಿರಿ, ನಮಗೊಂದು ಹೇಳ್ಕೊಡಿ. ಹೇಗೆ ಕೃಷ್ಣ ಹೇಳ್ತಾನೆ ಯಾರಿಗೆ? ಯುಧಿಷ್ಠಿರನಿಗೆ, ಯುಧಿಷ್ಠಿರ ಹೋಗು, ಸೂರ್ಯ ಮುಳುಗ್ತಾ ಇದ್ದಾನೆ, ಭೀಷ್ಮ ಸಾಯ್ತಾ ಇದ್ದಾನೆ, ಜ್ಞಾನ ಸಂಪಾದನೆ ಮಾಡಿದಂತ ತಗೊಂಡ್ ಬಾ ಅಂತ ಹೇಳ್ತಾನೆ. ಜ್ಞಾನ ಸಂಪಾದನೆ ಮಾಡು, ರಾಜ್ಯಭಾರ ಮಾಡೋದು ಹೇಗೆ ಅಂತ ಕಲ್ತ್ಕೋ. ಈಗ 12 ವರ್ಷ ನಿಮಗೆ ರಾಜ್ಯಭಾರ ಮಾಡಿ ಎಲ್ಲ ಮರ್ತೋಗಿದೆ. ಹಾಗಾಗಿ ಸಹಸ್ರನಾಮ ಕಲ್ಸ್ಕೊಟ್ಟಿದ್ದೆ ಅವಾಗ. ಅದು ಹಾಗಾಗಿ ಜ್ಞಾನ ಸೂರ್ಯನನ್ನ ನೀನು ಭೇಟಿ ಮಾಡಿ ಅವನ ಜ್ಞಾನವನ್ನು ಪಡೀತಾ ಯುಧಿಷ್ಠಿರ ಮಹಾಬುದ್ಧಿವಂತ, ಮಹಾ ಜ್ಞಾನಿ ಆದವರಿಗೆ ಇನ್ನಷ್ಟು ಜ್ಞಾನವನ್ನು ಸಂಪಾದನೆ ಮಾಡು. ಯಾಕಂದ್ರೆ ರಾಜನ ಆಗ್ತಾ ಇದೆಯಾ, ಎಷ್ಟು ಜ್ಞಾನ ಇದ್ರು ಸಾಲದು ಅಂತಕ್ಕಂಥದ್ದು. ಹಾಗಾಗಿ ಅದಕ್ಕೆ ಕೊನೆನೇ ಇಲ್ಲ, ಜ್ಞಾನಾರ್ಜನೆಗೆ ಕೊನೆನೇ ಇಲ್ಲ. ಈಗಂತೂ ಜ್ಞಾನದ ಶಾಖೆಗಳು 100 ಶಾಖೆಗಳಾಗ್ಬಿಟ್ಟಿವೆ. ಒಂದು ಶಾಖೆನ ಅರ್ಥ ಮಾಡ್ಕೊಡ್ಬೇಕಾದ್ರೆ ಒಂದು ಜನ್ಮ ಸಾಲದೇ ಇಲ್ಲ. ಅಲ್ಲ, ಈಗ ನಾವು ನಿಮ್ಮಿಂದ ಕಲಿತಾ ಇದೀವಲ್ಲ, ನೀವೇ ಗುರು. ಆಮೇಲೆ ಇನ್ನೊಂದು ಭಾವನಾತ್ಮಕ ಆತ್ಮವಿಶ್ವಾಸ. ನಾನು ನನ್ನ ದುಃಖವನ್ನ ಹತೋಟಿಯಲ್ಲಿ ಇಡಬಲ್ಲೆ, ನನ್ನ ಕೋಪವನ್ನ ಹತೋಟಿಯಲ್ಲಿ ಇಡಬಲ್ಲೆ, ನನ್ನ ಭಯವನ್ನ ಹತೋಟಿಯಲ್ಲಿ ಇಡಬಲ್ಲೆ. ಮತ್ಸರ ಬಂದ್ರೆ ಅದನ್ನ ಹೊಸಕ್ಕೆ ಹಾಕುತ್ತೇನೆ, ಮತ್ಸರನ್ನ ಬಿಡೋದಿಲ್ಲ. ಹಾಗೆ ಸಂತೋಷವಿದ್ದು ಪ್ರಯತ್ನ ಮಾಡುತ್ತೇನೆ, ಧೈರ್ಯವಾಗಿ ಪ್ರಯತ್ನ ಮಾಡುತ್ತೇನೆ, ಅಥವಾ ಶಾಂತ ಚಿತ್ತನಾಗಿ ಇರೋದಕ್ಕೆ ಪ್ರಯತ್ನ ಮಾಡ್ತೇನೆ. ಹಾಗಾಗಿ
ಈ ಭಾವನಾತ್ಮಕ ಎಮೋಷನಲ್ ಇಂಟೆಲಿಜೆನ್ಸ್ ಅಂತ ಏನ್ ಹೇಳ್ತೇವೆ, ಅದು ಆತ್ಮವಿಶ್ವಾಸಕ್ಕೆ ಬಹಳ ಬಹಳ ಮುಖ್ಯ ರೀ. ಎಷ್ಟೋ ಜನ ಮುಖ್ಯ, ಹೌದು. ಭೀಮ ಆಂಜನೇಯ ತರ ಗಟ್ಟಿಯಾಗಿರ್ತಾರೆ, ಮನಸ್ಸು ಹಾ. ಪುಸುಕ್ಲು, ಮನಸ್ಸು ಹ್ಮ್. ಪುಸುಕ್ಲು. ಒಂದ್ ಸಣ್ಣ ಕಷ್ಟ ಬರಲಿ ಸರ್, ಆಗಲ್ಲ ಸರ್, ಆಗಲ್ಲ ಸರ್, ನಾ ಸತ್ತೋಗ್ಬೇಕು ಸರ್. ಉತ್ತರ ಕುಮಾರರು, ಉತ್ತರ ಹಾ, ಕುಮಾರರು. ಉತ್ತರ ಕುಮಾರರು ಅದು ಒತ್ತುಕೊಂಡು ಅಟ್ಲೀಸ್ಟ್ ಯುದ್ಧ ಮಾಡ್ತೀನಿ ತೊಗೆ ಯುದ್ಧ ಮಾಡೋದೇ ಇಲ್ಲ, ಬೇಡ ಸತ್ತ ಮಾಡಕ್ಕಾಗಲ್ಲ ಸರ್, ಮನೇಲಿ ಉಟ್ಕೊಂಡ್ಬಿಡ್ತಾರೆ. ಆಮೇಲೆ ಇನ್ನೊಂದು ಜನಬಲ ಬೇಕು, ಜನಬಲ. ಹೌದು, ಹೌದು, ನಿಮಗೆ ಹೌದು, ನಿಮ್ಮನ್ನ ಹೌದು. ಅರ್ಥ ಮಾಡ್ಕೊಂಡು ನಿಮಗೆ ಸಪೋರ್ಟ್ ಮಾಡ್ತಕ್ಕಂತ, ನೀವು ಅಕಸ್ಮಾತ್ ದಾರಿ ತಪ್ಪಿದ್ರೆ ತಿದ್ದುವಂತ. ಈಗ ಇವತ್ತು ಗುರು ಪೂರ್ಣಿಮೆ. ಅದು ತಂದೆ ಹಾ, ತಾಯಿಗಳು ಬಹಳ ಹೌದು. ಮುಖ್ಯ. ತಂದೆ ತಾಯಿಗಳದ್ದು ಬಹಳ ಮುಖ್ಯ. ಎಲ್ಲಾ ಗುರುಗಳಿಗೆ ನಾವು ವಂದನೆ ಹೇಳಬೇಕು. ಯಾಕಂತಂದ್ರೆ ಗುರುಗಳು ನಮಗೆ ಜ್ಞಾನವನ್ನು ಇರ್ತಾರೆ, ಜೊತೆಗೆ ಹ್ಮ್. ಹ್ಮ್. ಹೇಗೆ ಸಮಾಜದಲ್ಲಿ ಸಮುದಾಯದಲ್ಲಿ ಬಾಳ್ಬೇಕು, ಬದುಕಬೇಕು, ಯಾವ ಮಾರ್ಗ, ಗುರಿ ಇದೆ, ಗುರಿ ಇದೆ, ಮಾರ್ಗ ಯಾವುದು. ಸೊ ಹೌದು. ಗುರು ಆದವನು ಮಾರ್ಗವನ್ನ ಸೂಚನೆ ಮಾಡ್ತಾನೆ. ಆ ದೃಷ್ಟಿಯಿಂದ ಸಾಮಾಜಿಕವಾಗಿ ನಮ್ಮ ಬಲ ಜಾಸ್ತಿ ಇತ್ತು ಅಂತಂದ್ರೆ ನನಗೆ ಕಷ್ಟ ಬಂದಿದೆ, ನನ್ನ ಅಣ್ಣ ನನಗೆ ಸಹಾಯ ಕೊಡ್ತಾನೆ, ನನ್ನ ಸ್ನೇಹಿತರು ಸಹಾಯ ಕೊಡ್ತಾರೆ, ನನಗೆ ಸಹೋದ್ಯೋಗಿಗಳಿದ್ದಾರೆ, ಅವರು ಸಪೋರ್ಟ್ ಬರ್ತಾರೆ. ಹ್ಮ್. ಈ ರೀತಿ ಹ್ಮ್. ಜನಬಲ ಇತ್ತು ಅಂತಂದ್ರೆ ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ. ಇವತ್ತೇನಾಗಿದೆ, ಹೌದು, ಹೌದು. ಜ್ಞಾನಬಲ ಇಲ್ಲ, ಜನಬಲ ಇಲ್ವೇ ಇಲ್ಲ. ಈಗ ಎಲ್ಲ ಒಂಟಿತನ ಅನುಭವಿಸ್ತಾ ಇದ್ದೇವೆ. ಹ್ಮ್. ಯಾರು ಬರಲ್ಲ ಸರ್, ಯಾರು ಬರಲ್ಲ, ಯಾರು ಕೇಳಲ್ಲ. ಹಲೋ ಅಂತಂದ್ರೆ ಹಲೋ ಅಂತ ತಕ್ಷಣ ಫೋನ್ ಇಟ್ಬಿಟ್ರೆ ಎಲ್ಲಿ ಇನ್ನೇನ್ ಕೇಳ್ತಾನೋ ಅಂತ, ಏನ್ ಸಹಾಯ ಕೇಳ್ತಾನೋ. ಎಲ್ಲ ತಮ್ಮಲ್ಲೇನೆ ಮುಳುಗಿರ್ತಾರೆ, ತಮ್ಮ ಹೌದು, ಇದ್ರಲ್ಲೇನೆ. ಎಲ್ಲ ಸ್ವಾರ್ಥಿಗಳಾಗ್ತಿದ್ದೇವೆ. ನಮ್ಮ ಕ್ಷೇಮ, ನಮ್ಮ ಕ್ಷೇಮ, ಇನ್ನೊಬ್ಬರ ಕ್ಷೇಮ, ಅಣ್ಣ ತಮ್ಮನ ಕ್ಷೇಮವನ್ನ, ತಮ್ಮ ಅಣ್ಣನ ಕ್ಷೇಮವನ್ನ ವಿಚಾರಿಸೋದಿಕ್ಕೆ ಹೋಗೋದಿಲ್ಲ. ಇವನ್ ಗಂಡ ಹೆಂಡತಿ ಇಲ್ಲ ರೀ, ಗಂಡ ಹೆಂಡತಿ ಮಾತಾಡ್ಕೊಡಲ್ಲ ರೀ. ಇವತ್ತು ಒಂದೇ ಮನೆ ಇರ್ತಾರೆ, ಒಟ್ಟಿಗೆ ಮನೆ ಕೊಡ್ತಾರೆ, ಆದ್ರೆ ಕಷ್ಟ ಸುಖಗಳನ್ನ ಹೇಳ್ಕೊಳಲ್ಲ. ಭಾವನಾತ್ಮಕ ಸರ್, ಹೆಂಗ್ ಸರ್ ಹೇಳ್ಕೊಡುದು ಹೆಂಡತಿ ಈ ಸಮಸ್ಯೆನ ಸರ್, ಗಂಡ ನನ್ನ ಕೈಗೆ ಸಿಗಲ್ಲ ಸರ್, ಮಾತಾಡ್ತಿಲ್ಲ ಭೂಪ ಸರ್, ಮೌನಿ ಬಾಬಾ ಬಿಟಿಯನ್ ಸರ್. ಈ ರೀತಿ ನಮ್ಮಲ್ಲಿ ದಿನ ಸಮಾಜ ಸೆಂಟ್ನಲ್ಲಿ ಬಂದು ಮಗು ನನ್ನ ಮಾತು ಕೇಳ್ತಾ ಇಲ್ಲ, ಅಪ್ಪನ ಮಾತು ಕೇಳ್ತೇನೆ, ಅಪ್ಪನ ಕೈ ಅಪ್ಪನ ಮಾತಾಡ್ಸೋದಿಲ್ಲ ಮಗುನ, ಹೇಗಿದ್ಯಾ, ಓದ್ತಾ ಇದ್ಯಾ ಇಲ್ವಾ, ಏನ್ ತಪ್ಪ ಮಾಡಿದ್ಯಾ ಅಪ್ಪ ಮಾತಾಡ್ಸ್ತಾ ಇಲ್ಲ ಅಂದಾಗ ನಾವು ಪ್ರಾರಂಭ ಮಾಡಿ ನೆನ್ಸ್ಕೊಳ್ಬೇಕು. ಶಿವ ಹೇಗೆ ತನ್ನ ಮಗನ್ಗೆ ಹೇಳ್ಕೊಟ್ನೋ ಹಾಗೆ ತಂದೆ ತಾಯಿಗಳು ಮಕ್ಕಳಿಗೆ ಸನ್ಮಾರ್ಗ ತೋರಿಸುವಂತು. ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಅಂತ. ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ, ನಮಸ್ಕಾರ. ಎಲ್ಲರೂ ಆತ್ಮವಿಶ್ವಾಸನ ಬೆಳೆಸ್ಕೊಳ್ಳೋಣ, ಹಾಗೆ ಆತ್ಮಸ್ಥೈರ್ಯವನ್ನು ಬೆಳೆಸ್ಕೊಳ್ಳೋಣ, ಹಾಗೆ ಜೀವನ ಸವಾಲುಗಳನ್ನ ಧೈರ್ಯವಾಗಿ ಭಯ ಪಡದೆ ಎದುರಿಸೋಣ ಅಂತ ಎಲ್ಲ ಶ್ರೋತೃಗಳಲ್ಲಿ, ವೀಕ್ಷಕರಲ್ಲಿ ನನ್ನ ವಿನಂತಿ. ನಮಸ್ಕಾರ. ನಮಸ್ಕಾರ.